ದೊಡ್ಡಮ್ಮ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಸುಮ್ಮನೆ ಲೇಟ್ ಮಾಡಬೇಡ. ಪರವಾಗಿಲ್ಲ ಕಂದ, ಕಟ್ಟಾಗಿದೆ ಅಷ್ಟೇ ಅಲ್ವಾ? ಹೆಬ್ಬೆಟ್ಟಿಂದ ಅಲ್ವಾ ದೊಡ್ಡಮ್ಮ? ಚಾಕು ಹಿಡ್ಕೊಂಡ್ಬಿಟ್ರು ಅತ್ತಿಗೆ ತುಂಬಾ ನೋವಾಗಿರುತ್ತೆ. ದೊಡ್ಡಕ್ಕ ಬಿದ್ದೋಗ್ತಾಳೆ ಅಂತ ನಮ್ಮ ಕೈ ಹಿಡ್ಕೊಳಕ್ ಹೋಗಿ ಮಿಸ್ ಆಗೋಯ್ತು. ಅಷ್ಟರಲ್ಲೇ ದೊಡ್ಡಮ್ಮನ ಹಿಡ್ಕೊಂಡೆ, ಆದ್ರೆ ಅನಾಹುತ ನಡೆದೋಯ್ತು. ಈ ಗಾಯಕ್ಕೆಲ್ಲ ಗಾಬರಿ ಮಾಡ್ಕೊಂಡ್ರೆ ಹೇಗೆ? ನೀವೆಲ್ಲರೂ ಇದನ್ನ ಈಗ ಮರ್ತ್ಬಿಡಿ. ಇಲ್ಲ ಅಂದ್ರೆ ನೀವೆಲ್ಲರೂ ಸುಮ್ಮನೆ ಬೇಜಾರು ಮಾಡ್ಕೊಂಡಿರ್ತೀರಾ. ದೊಡ್ಡಮ್ಮ ಬನ್ನಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿರಿ. ಬನ್ನಿ. ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿಗಳೇ, ಸಕ್ಸಸ್ ಆಯ್ತು ಸ್ವಾಮಿ, ಗ್ರ್ಯಾಂಡ್ ಸಕ್ಸಸ್ ಆಯ್ತು ಸ್ವಾಮಿ. ದೊಡ್ಡಮ್ಮನ ರಕ್ತದ ಕಲೆ ಇಡೀ ಖರ್ಚಿಪ್ಗೆ ಹರಡೋ ತರ ಮಾಡಿದೀನಿ. ನೋಡಿ ಸ್ವಾಮಿ, ನೋಡಿ ನೋಡಿ ನೋಡಿ. ಹಾಗ್ಯಾಕೋ ಓಡೋಡ್ಕೊಂಡ್ ಬಂದೆ? ಕೈ ಗಾಯ ಆಗೋ ಹಾಗೆ ಮಾಡೋದಿಕ್ಕೆ ಏನೇನೋ ಉಪಾಯ ಮಾಡಿ ಕೊನೆಗೂ ನಾವು ಸಾಧಿಸ್ಬಿಟ್ವಿ ಸ್ವಾಮಿ. ಏನ್ ಸಾಧಿಸಿದ್ರಿ? ಏನ್ ಮಮ್ ಸ್ವಾಮಿಗಳು ಹೀಗಂದ್ರು? ಖರ್ಚಿಫ್ ತಂದಿದ್ದೀನಲ್ಲ. ಬಾವುಟ ಇಟ್ಕೊಂಡು ಓಡೋಗೋ ಚಿಕ್ಕ ಹುಡುಗಂತರ ಈ ರಕ್ತ ಆಗಿರೋ ಬಟ್ಟೆನ ಇಲ್ಲಿಗೆ ತಗೊಂಡ್ ಬಂದ್ರೆ ಏನ್ ಪ್ರಯೋಜನ ಆಗತ್ತೆ ವಲ್ಲಭ? ನಿಮಗ್ ತೋರ್ಸಕ್ ಬಂದ್ವಿ ಸ್ವಾಮಿ. ನಾನಿದನ್ನ ನೋಡ್ಬೇಕು ಅಂತ ಹೇಳಿಲ್ಲ. ನೀವು ಗಾಯತ್ರಿ ದೇವಿ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡ್ರಿ. ಹೌದು, ಆದ್ರೆ ಅದ್ ಹೇಗೆ? ಅಯ್ಯ, ಆ ಪ್ರೋಸೆಸ್ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ? ದೊಡ್ಡಮ್ಮದು ರಕ್ತದ ಕಲೆ ಇರೋ ಬಟ್ಟೆ ಬೇಕು ಅಂತ ಹೇಳಿದ್ರಿ, ತಗೊಂಬಂದಿದೀವಿ. ನಮ್ ಕೆಲ್ಸ ಆಗೋಯ್ತಲ್ಲ. ಇನ್ನು ಕೆಲ್ಸ ಮುಗ್ದಿಲ್ಲ ವಲ್ಲಭ. ಏನ್ ಮಾಡ್ಬೇಕು ಸ್ವಾಮಿ? ಲಲಿತಾದೇವಿ ಗಾಯತ್ರಿ ದೇವಿ ಅಕ್ಕ ತಂಗಿಯಂದ್ರು, ಇಬ್ಬರದು ಒಂದೇ ರಕ್ತ. ಬೇರೆ ಬೇರೆ ತಂದೆ ಸ್ವಾಮಿ. ತಾಯಿ ಕೂಡ ಬೇರೆ. ಅಯ್ಯ, ಅವ್ರಮ್ಮ ಇವ್ರಮ್ಮ ಕೂಡ ಅಕ್ಕ ತಂಗಿರೇ. ಅದೊಂದ್ ರೀತಿ ಸಂಬಂಧ. ಯಾವುದೇ ರೀತಿಯಲ್ಲಿ ನೋಡಿದ್ರೂ ಕೂಡ ರಕ್ತ ಸಂಬಂಧ ಇದೆ. ಗಾಯತ್ರಿ ಅನ್ನೋ ಹೆಸರಿರೋ ನಿಮ್ಮನೇಲಿರೋ ಆ ಚಿಕ್ಕ ಮಗು ಈ ಬಟ್ಟೆ ಏನಾದ್ರೂ ಮುಟ್ಟಿದ್ರೆ ಆವಾಗ ಗಾಯತ್ರಿ ದೇವಿ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಅದೇ ಹೇಗ್ ಸಾಧ್ಯ ಸ್ವಾಮಿ? ಅಮ್ಮನವ್ರ ಹೆಸರಲ್ಲಿರುವಂತಹ ಶಕ್ತಿ ಅಂತದು. ತುಂಬಾ ಸಿಂಪಲ್ ಆಗಿ ಮಾಡೋಂಥ ಕೆಲಸ ಮಾಮ್. ಈ ಖರ್ಚಿಫ್ನ ತಗೊಂಡ್ ಹೋಗಿ ಪುಟ್ಟಿ, ಚಿನ್ನಮ್ಮ, ಬಂಗಾರಮ್ಮ ಅಂತ ಶಾಲ್ ಹೊದಿಸಿದ್ರೆ ಆಗೋಗುತ್ತಲ್ವಾ? ರಕ್ತ ಅಂಟ್ಕೊಂಡಿರೋ ಬಟ್ಟೆನ ನನ್ ಮಗು ಮೇಲೆ ಹಾಕ್ತೀರಾ ಅಂತ ನಯನಿ ಸಿಟ್ ಮಾಡ್ಕೋತಾಳೆ ಕಣೋ. ನಾವೇನ್ ಎಲ್ರಿಗೂ ಗೊತ್ತಾಗೋ ತರ ಮಾಡ್ತೀವಾ? ಬೈ ಮಿಸ್ಟೇಕ್ ಆಗಿ ಆದಂಗೆ ಇರ್ಬೇಕು, ಆದ್ರೆ ಕೆಲ್ಸ ಮಾತ್ರ ಆಗ್ಬೇಕು. ಇವಾಗ ಇದ್ರ ಬಗ್ಗೆ ಯೋಚಿಸೋಷ್ಟು ಟೈಮ್ ಇಲ್ಲ ಮಾಮ್. ನಾಳೆ ಬೆಳಿಗ್ಗೆ ಮಗುಗ್ ಮತ್ತೆ ನಾಮಕರಣ ಮಾಡ್ತಾ ಇದ್ದಾರೆ. ಎಲ್ರು ಅದ್ರಲ್ಲಿ ಬ್ಯುಸಿ ಇರ್ತಾರೆ. ಅದೇ ನಿಮ್ಗೆ ಒಂದು ಒಳ್ಳೆ ಅವಕಾಶ. ಹೇಗೆ? ನಾಮಕರಣ ನಡಿಬೇಕಾದ್ರೆ ಮಗುನ ಒಂದು ಜಾಗದಲ್ಲಿ ಕೂಡಿಸ್ತಾರೆ. ಆ ಜಾಗದಿಂದ ಅದು ಕದಲಲ್ಲ. ಸರಿಯಾಗಿ ಬಟ್ಟೆ ಅವಳ ಮೇಲೆ ಬೀಳೋ ಹಾಗೆ ಮಾಡಿದ್ರೆ ಇದ್ರ ಫಲ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಈ ಖರ್ಚಿಫ್ನ ನಾನು ಜೇಬಲ್ಲ ಇಟ್ಕೊಂಡು ಟೈಮ್ ನೋಡಿ ಮಗು ಮೇಲೆ ಹಾಕಿದ್ರೆ ಆಮೇಲೆ ನಮ್ ಕತೆ ಮುಗ್ದೋಗುತ್ತೆ ಸ್ವಾಮಿ. ಏಯ್, ಅದ್ ಹಾಗಲ್ಲ ಕಣೋ. ನಮ್ ಕೈಯಲ್ಲಿ ಇಲ್ದೆ ತಲೆ ಮೇಲೆ ಇರೋ ತರ ನೋಡ್ಕೋಬೇಕು. ತಲೆ ಮೇಲ? ನಿನ್ ಮಗನ್ಗೆ ಅರ್ಥ ಆಗೋಷ್ಟರಲ್ಲಿ ಅಮಾವಾಸ್ಯನೇ ಬರತ್ತೆ ತಿಲೋತ್ತಮ. ಹಾಗಲ್ಲ, ನನ್ಗೂ ಒಂದು ಕ್ಲಾರಿಟಿ ಇರ್ಬೇಕಲ್ವಾ? ನಾನ್ ಕೊಡ್ತೀನಿ ಬಿಡೋ. ಬರ್ತೀನಿ ಸ್ವಾಮಿ, ನಡಿ. ಬೇಡ ಬಿಡಿ. ನಾಳೆ ಅನ್ನೋಷ್ಟ್ರಲ್ಲಿ ಆ ಬಟ್ಟೆ ಗಾಯತ್ರಿ ಮೇಲೆ ಬಿದ್ರೆ ಆಮೇಲೆ ಆಗುವಂತಹ ಪ್ರಳಯನ ಯಾರೂ ತಡೆಯಕ್ಕಾಗಲ್ಲ.
ವಾವ್ ಗಾಯತ್ರಿ ಸೂಪರ್. ಇಬ್ರು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದಾರೆ ಅಂತ ನೋಡಿದ್ರಾ? ಎಷ್ಟೇ ಆದ್ರೂ ಹಾವಿನ ಮರಿ ಅಲ್ವಾ, ಸರ್ರ ಅಂತ ಹರಿದಾಡ್ಕೊಂಡು ತಪ್ಪಿಸ್ಕೊಳಕ್ಕೆ. ಸೂಪರ್ 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 ಸೂಪರ್. ಯಾರಿಗ್ ಹೀಗ್ ಚಪ್ಪಾಳೆ ಹೊಡಿತಿದ್ದೀರಾ? ಮಕ್ಳಿಬ್ರು ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದಾರೆ ನೋಡತ್ಗೆ. ಆ? ಮಕ್ಳ ಎಲ್ಲಿದ್ದಾರೆ? ಹೌದು, ಎಲ್ಗೋ ಹೋಗ್ಬಿಟ್ರು? ಬಚ್ಚಿಟ್ಕೊಂಡಿರ್ಬೇಕು. ಯಾರು? ಇನ್ಯಾರಮ್ಮ, ನಿಮ್ಮಿಬ್ಬರಿಗೂ ಹುಟ್ಟಿರೋ ಅಕ್ಕ ತಂಗಿರೋ? ಗಾಯತ್ರಿ ಉಲೂಚಿ. ಆ, ಗಾಯತ್ರಿ ಉಲುಚಿ ಜೊತೆ ಆಡ್ತಿದ್ದಾಳ? ಇಬ್ರು ಆಟ ಆಡ್ಬಾರ್ದ ಬಾವಾ? ರಾತ್ರಿ ಆದ್ಮೇಲೆ ಹಾವು ಮರಿಯಾಗಿ ಬದಲಾಗುತ್ತಲ್ಲ ಅದು. ಹಾವು ಜೊತೆ ಹೇಗೆ ಆಟ ಆಡ್ತಾಳೆ ಅಂತ ಬ್ರೋ ಕೇಳಿದ್ದು. ಹೈಡ್ ಅಂಡ್ ಸಿಕ್ಕೋ ವಿಕ್ರಾಂತ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ರೆಡಿ ಆರ್ ನಾಟ್, ನಾ ಬಂದೆ 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 ಬಂದೆ. ಹೇ ನಿಲ್ಸ. ಅಯ್ಯ, ಆ ಗಾಯತ್ರಿ ಭೀಮನ್ ತರ ಇದ್ದಾಳೆ. ಉಲುಚಿನ್ ಹಿಡಿಯೋಕೋಗಿ ಬಾಲ ತುಳಿದ್ಲು ಅಂತ ಇಟ್ಕೋ, ಕಚ್ಚಲ್ವಾ? ಹಾವು ಮರಿ ಜೊತೆ ಫ್ರೆಂಡ್ಶಿಪ್ ಅನ್ಕೋಬೇಡಿ. ನಮ್ಮಿಬ್ರಿಗಿಂತ ಅಕ್ಕ ತಂಗಿರಾಗಿರೋ ಉಲುಚಿ ಪುಟ್ಟಿ ಗಾಯತ್ರಿ ಪುಟ್ಟಿ ತುಂಬಾ ಅನ್ಯೋನ್ಯವಾಗಿದ್ದಾರೆ. ಇದ್ರೆ ಒಳ್ಳೇದು ನಯನಿ, ಆದ್ರೆ ಇದು ಆಟ. ಅದು ಅಲ್ದೆ ಒಳ್ಳೇದು ಕೆಟ್ಟದು ಗೊತ್ತಿಲ್ದೇ ಇರೋ ಚಿಕ್ಕ ಮಕ್ಕಳು. ಔಟ್ ಮಾಡ್ತೀನಿ ಅಂತ ಅವಸರವಾಗಿ ಓಡಿ ಗಾಯತ್ರಿ ಉಲುಚಿ ಬಾಲದ ಬದಲು ಅಪ್ಪಿ ತಪ್ಪಿ ತಲೆ ತುಳಿದ್ಲು ಅಂತ ಇಟ್ಕೋ. ಗಾಯತ್ರಿ ಕಾಲಿರೋ ವೆಯ್ಟ್ಗೆ ಉಲುಚಿ ಕತೆ ಅಷ್ಟೇ. ಆಮೇಲೆ ಹಾಗ್ ಮಾಡಿದ್ರು ಮಾಡ್ಬೋದು. ಉಲುಚಿ, ಉಲುಚಿ ಎಲ್ಲಿದ್ಯೆ? ಉಲುಚಿ ಬಾ ಆಚೆ. ಉಲುಚಿ, ಮಕ್ಳು ಆಟ ಆಡ್ಕೋತಾ ಇದಾರೆ ಬಿಡೆ. ನೀನ್ ಚೆನ್ನಾಗಿ ಹೇಳ್ದೆ ಚಿಕ್ಕಿ. ಏನಾದ್ರೂ ಆದ್ರೆ ನಿಂತರ ನಾನು ಮಕ್ಳಿಲ್ದೆ ಇರ್ಬೇಕು ಅನ್ನೋದಾ ನಿನ್ ಉದ್ದೇಶ? ಅತ್ತೆ ಹೇಳಿದ್ದೇನು ನೀನ್ ಹೇಳ್ತಿರೋದೇನೆ? ನೀನ್ ಅದೇ ಸಲ ಹೇಳಿದ್ರು ಕೂಡ ಇವಳಿಗೆ ಅರ್ಥ ಆಗೋದಿಲ್ಲ. ಎಲ್ಲಿದ್ಯಾ ಉಲುಚಿ? ಬಾ ಆಚೆ. ಎಲ್ಲಿದ್ಯಾ? ಹೊರಗ್ ಬಾ. ಯಾಕ ಆ ತರ ಕೂಗ್ತಿದ್ಯಾ ಸುಮ್ನ? ಗಾಯತ್ರಿ ಎಲ್ಲಿರ್ತಾಳೋ ಅವಳು ಕೂಡ ಅಲ್ಲೇ ಇರ್ತಾಳಲ್ವಾ? ಇಲ್ಲೇ ಆಡ್ಕೋತಿದ್ದಾರೆ ಅಂದ್ರಲ್ಲ. ನಾನಿ ಸೋಫಾ ಕೆಳಗಿದ್ದಾಳ ನೋಡು. ಗಾಯತ್ರಿ, ಗಾಯತ್ರಿ. ಇದೇನ್ ಕಂದ, ನೆಲದ ಮೇಲೆ ಮಲ್ಕೊಂಡು ಸೋಫಾ ಕೆಳಗೆ ಯಾಕೆ ನೋಡ್ತಿದ್ಯಾ? ಸೋಫಾ ಕೆಳಗೆ ಏನಿದೆ ಕಂದ? ಬಾ. ಹಾ, ಮಾಮ್ ಸೋಫಾ ಕೆಳಗಡೆ ನೋಡ್ತಾಳಂತೆ. ಏಯ್, ನಿನ್ ಬಾಯ್ ಮುಚ್ಕೊಂಡು ಇರೋ. ಸೋಫಾ ಕೆಳಗೆ ನೋಡ್ಬಾರ್ದ ನನ್ನ ಹಸ್ಬೆಂಡು? ಬೆಳಗ್ಗೆ ನನ್ ಬಚ್ಚಿಟ್ಟಿದ್ ಚಾಕು ನೋಡ್ತಾರಾ? ಮುತ್ತಿನ ಸರದ ಬಾಕ್ಸ್ ಕೂಡ ಅಲ್ಲೇ ಇದೆ. ಈಗೇನ್ ಮಾಡೋದು? ಸೋಫಾ ಕೆಳಗಡೆ ಉಲುಚಿ ಹೋಗಿರೋ ಆಗಿದೆ. ಅದಕ್ಕೆ ಗಾಯತ್ರಿ ನೋಡ್ತಿದ್ಲು ಅನ್ಸತ್ತೆ. ಸೋಫಾ ಕೆಳಗೆ ಉಲೂಚಿ ಮಾತ್ರ ಇದ್ದಾಳೆ ಅಂತೀರಾ? ಬದ್ರಿನಾಥ, ಗಾನವಿ ಅವರು ಇದ್ದಾರೆ ಅಂತ್ಯಾ? ಹೇಗಿರ್ತಾರೆ? ಉಲುಚಿ ಹಾವಿನ ಮರಿ ಸೋಫಾ ಕೆಳಗೆ ಹೋಗಿದ್ದಾಳೆ. ಆಡೋ ಮಕ್ಕಳು ಹೇಗೆ ಹೋಗಕ್ಕಾಗತ್ತೆ?
ಉಲುಚಿ ಆಚೆ ಬಮ್ಮ, ನಿಮ್ಮಮ್ಮ ಕರೀತಿದ್ದಾಳೆ. ಇರ್ಲಿ ಬಿಡಿ ಬಾವಾ, ಮಕ್ಳು ಆಡ್ಕೋತಿದ್ದಾರೆ. ಇದೇನಿದು ಸುಮ್ನ? ಆವಾಗ ನೋಡಿದ್ರೆ ನನ್ ಮಗು ಅಂತ ಕೂಗಾಡ್ತಿದ್ದೆ. ಮಕ್ಕಳಂದ್ಮೇಲೆ ಆಡೋದು ಕಾಮನ್ ಅಲ್ವಾ ಹಾಸಿನಿ? ನಿಮಿಷಕ್ಕೊಂದು ಮಾತು ಚೇಂಜ್ ಮಾಡ್ತಿರಲ್ಲ ಮಾಮ್. ಲೇ ಅಯ್ಯೋ, ರಾತ್ರಿ ಹೊತ್ತು ಚಿಕ್ಕ ಮಕ್ಳು ಬೇಗ ಮಲ್ಗಲ್ಲ ಅಂತ ನಿನ್ ಗೊತ್ತಿಲ್ವಾ? ಅವ್ರು ಆಡೋದ್ ನೋಡ್ಕೊಂಡು ಚಪ್ಪಾಳೆ ತಟ್ಬೇಕು ನಾವ್ ಹೀಗೆ. ಆಡಿ ಆಡಿ. ಬಾ, ನಾವು ಆಲ್ರೆಡಿ ಚಪ್ಪಾಳೆ ಹೊಡೆದಾಯ್ತು. ಉಲುಚಿಗೆ ಹಾಲು ಕುಡಿಸ್ಬೇಕಲ್ವ ಸುಮನ? ಆಮೇಲೆ ಕುಡಿಸ್ತೀನಿ ಬಿಡಕ್ಕ. ಒಂದ್ ಹೊತ್ತು ಕುಡಿಲಿಲ್ಲ ಅಂದ್ರೆ ಏನೂ ಆಗಲ್ಲ, ಆಡ್ಲಿ ಬಿಡು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಹೊರಳೆ ಹೋಯ್ತು. ದೇವ್ರೇ, ನೀವ್ ಹಾಡ್ಬಿಡಿ, ನನ್ ಕಿವಿ ಹೊಟ್ಟೋಗುತ್ತಷ್ಟೇ. ಹೋಗಕ್ಕ, ಹೋಗ್ ಮಲ್ಕೊಳ್ಳಿ. ನಿನ್ ಗಾಬರಿ ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಸುಮನ. ಉಲುಚಿ, ಉಲುಚಿ ಆಚೆ ಬಾ. ಯಾಕೆ ಕರೀತಿದ್ಯಾಕ? ನೀನ್ ಕರೆದ್ರೆ ಅದು ಬರಲ್ಲ ಅಂತ. ಉಲುಚಿ, ಉಲುಚಿ. ಅಕ್ಕ ಬೇಡ ಅಕ್ಕ, ಕರಿಬೇಡ. ಉಲುಚಿ. ಅಕ್ಕ, ನೈನಿ ಅವಳು ಹೇಳಿದ್ರು ಕೇಳಲ್ವಲ್ಲೇ? ಸೋಫಾ ಕೆಳಗಿರೋ ಉಲುಚಿ ಕರೆದ ತಕ್ಷಣ ಬರಬೇಕು. ಆದರೂ ಅವಳು ಬರಲಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡೋದು ಒಳ್ಳೇದೇ ಅಲ್ವಾ? ಹೌದು ಮಾಮ್, ನೋಡ್ಲಿ ಬಿಡಿ. ಮಕ್ಕಳಿಗೆ ಆಡಿ ಸುಸ್ತಾಗಿರ್ಬೇಕು. ಒಂದ್ ವೇಳೆ ಪ್ರಜ್ಞೆ ತಪ್ಪಿದಳೇನೋ ಉಲುಚಿ. ಅಯ್ಯೋ, ನಾವು ಪ್ರಜ್ಞೆ ತಪ್ಪಬೇಕಷ್ಟೇ. ಯಾಕಲ್ಲ ಬಾ, ನಿನ್ ಬಾಯಿ ಮುಚ್ಕೊಂಡು ಇರು ಅಂದ್ರೆ ಇರಲ್ಲ ಅಲ್ವಾ? ಉಲುಚಿ, ಹೊರಗೆ ಬಾ. ಬಾ ಅಂತ ಕರೆದ್ರು ಬರ್ಲಿಲ್ಲ ಅಂದ್ರೆ ನಾವೇ ಸೋಫಾನ್ ಸರಿಸಿ ನೋಡೋದ್ ಒಳ್ಳೇದ್ ನೈನಿ. ಹೌದಕ್ಕ ಯಜಮಾನ್ರೆ. ಅಯ್ಯೋ ಅಕ್ಕ, ಏಯ್ ಹಸಿನಿ, ಬರ ನಿಂತ್ಕೊಳ್ಳಿ. ಯಾಕೆ ಹಿಡ್ಕೊಂಡ್ರಿ? ಸುಮ್ನಮ್ಮ. ಸುಮನ ಬಿಡು. ಹೇಯ್, ಬಾ, ಹೇಯ್, ಬಿಡ್ರಿ. ನಿಂತ್ಕೊಳ್ಳೆ. ಎಲ್ರ ಮುಂದೆ ಏನ್ ಹೇಯ್, ಮಾಡ್ತಿದ್ದೀರಾ? ನಿನ್ ಕಾಲಕ್ ಬೀಳ್ತೀನಿ ಕಣೆ. ಆ ಸೋಫಾ ಮಾತ್ರ ಜರುಗಿಸ್ಬೇಡ್ವೆ. ವಾಯ್, ಬೇಡ ಅಷ್ಟೇ. ಇವ್ರೇನೋ ಡ್ರಾಮಾ ಮಾಡಿ ತರ್ಸ್ಕೊಳ್ಳಿ. ಡಮ್ಮೋ ಡಮ್ಮ, ಮಕ್ಕಳು ಚಾಕು ಚೂರಿ ಜೊತೆ ಆಟ ಆಡ್ತಿದ್ದಾರೆ. ಪಕ್ಕದಲ್ಲಿ ಒಂದು ಬಾಕ್ಸ್ ಕೂಡ ಇದೆ. ನೆಕ್ಲೆಸ್ ಇದೆಯಾ ಅದ್ರಲ್ಲಿ? ಉಲುಚಿ, ಪಕ್ಕಕ್ಕೆ ಬಾ ನೀನು. ಖಾಲಿ ಬಾಕ್ಸು. ಇದು ಫ್ರೂಟ್ ಕಟ್ ಮಾಡೋ ಚಾಕು. ಅದನ್ನ ಅಲ್ಯಾಕಿಟ್ಟಿದ್ರು? ಬಚ್ಚಿಟ್ಟಿದ್ದಾರೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ರು. ಬಚ್ಚಿಡೋದ್ರಿಂದ ಏನ್ ಸಿಗುತ್ತೆ ಬ್ರೋ?
ನಾನು ಹೇಳಿದ್ನಲ್ಲ ವಿಕ್ರಾಂತ್ ಅವರೇ. ನೈನಿ, ಏಯ್ ನೈನಿ. ನೈನಿ ನೈನಿ ಬಿಟ್ಟಾಕು, ಏನ್ ಮಾಡ್ತಿದ್ಯಾ? ಏಯ್ ನೈನಮ್ಮ ನೈನಿ, ಸುಮ್ನೆ ನನ್ನ ತಂಗಿನ ಇಲ್ಲೇ ಸಾಯಿಸಿ ಉಲುಚಿ ಪುಟ್ಟಿನ ನಾವೇ ನೋಡ್ಕೊಳ್ಳೋಣ ಯಜಮಾನ್ರೆ. ಏನಕ್ಕ ಏನ್ ಹೇಳ್ತಿದ್ಯಾ ನೀನು? ಸಾಯಿಸ್ಬಿಡ್ತೀನಿ ನಿನ್ನ. ಎಷ್ಟು ನಾಟಕ ಆಡ್ತೀಯೇ? ಅವಳೇನ್ ಮಾಡಿದ್ಲು ನಯನಿ? ಈ ಡ್ರಾಮಾಗೆ ಡೈರೆಕ್ಟರ್ ನೀವೇನಾತೆ? ಏಯ್ ಏಯ್ ನಮ್ಮ ಮಾಮ್ಗೆ ಬೈತಿಯಲ್ಲ ನೀನು. ಕಿವಿ ಹಿಂಡ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಹಾ, ಆ ಬಾಕ್ಸ್ ಅಲ್ಲಿ ಮುತ್ತಿನ ಸರ ಇರ್ಬೇಕು ತಾನೆ. ಓಹೋ, ಅದೇ ಸರನ ಸುಮನನ್ ಕತ್ತಿಗೆ ಹಾಕಿದ್ದ ನಮ್ಮ ಮಾಮು. ಆ ಸರ ಕಟ್ಟಾಗಿದ್ದು ಲಲಿತಾ ಆತಿಗೆ ಕಾಲ್ ಸ್ಲಿಪ್ ಆಗಿ ನೈನಿ ತರ್ತಾ ಇದ್ದಿದ್ದ ಚಾಕುನ ಹಿಡ್ಕೊಂಡ್ರು. ಆ, ಹೆಬ್ಬೆಟ್ಟಿಗೆ ಪೆಟ್ಟಾಯ್ತು. ಆ. ನೀವು ಪ್ಲಾನ್ ಮಾಡಿ ಹೀಗೆಲ್ಲ ಮಾಡಿದೀರಾ ಅನ್ಸುತ್ತೆ. ಅಯ್ಯೋ ಇಲ್ಲ ಅಕ್ಕ. ನಮ್ ದೊಡ್ಡಮ್ಮನ ಮೇಲೆ ನಿನಗೆ ಯಾಕಷ್ಟು ದ್ವೇಷ ಸುಮನ? ನಯನಿ ಬಿಡು. ನಿನಗೆ ನಯನಿ ಬಿಟ್ಬಿಡು. ನೈನಿ ಬಿಡು ಅಂತ ಹೇಳಿದ್ನಲ್ಲ. ಬಿಡಕ್ಕ. ನಯನಿ ಬಿಡು ಅಕ್ಕ, ಬಿಡು. ನೈನಿ ನಯನಿ ಬಿಡು. ಬಿಡು ನೀನು. ಚುಚ್ಚೋ ತರ ನಿನ್ ಚಾಕು ಹಿಡ್ಕೊಂಡು ಬರ್ದೇ ಇದ್ದಿದ್ರೆ ಹಾಗಾಗ್ತಾ ಇತ್ತಾ? ಇಲ್ಲ ಅಂದ್ರೆ ಆಪಲ್ ಕಿಚನ್ಗೆ ತಗೊಂಡು ಹೋಗಿ ನೀನೇ ಕಟ್ ಮಾಡಿ ತಗೊಂಡ್ ಬರ್ಬೇಕಿತ್ತು. ಹೌದಲ್ವಾ? ನಡೆದಿದ್ದಕ್ಕೆಲ್ಲ ನಾವೇ ಏನೋ ಮಾಡಿದೀವಿ ಅಂತ ಮಾತಾಡ್ತಾ ಇದ್ದೀರಾ? ಲಲಿತಕ್ಕನ್ನ ಕರೀರಿ ಮೊದ್ಲು. ಟೆರೆಸ್ ಮೇಲಿದ್ದಾರಾ, ಗಾರ್ಡನ್ ಅಲ್ಲಿದ್ದಾರಾ? ಅವ್ರ ಗಾಯ ಮಾಡೋ ಅವಶ್ಯಕತೆ ನಮ್ಗೇನಿದೆ ಅಂತ ಅವರನ್ನೇ ಕೇಳೋಣ. ವಿಶಾಲ್ ಕರಿ. ಮಾಮ್, ಏನಿ ನಾನ್ಸೆನ್ಸ್? ನನ್ನನ್ನು ಹೆದರ್ಸಿ ನಾನು ಮಾಡಿದಿರೋ ತಪ್ಪಿಗೆ ಶಿಕ್ಷೆ ಕೊಡಕ್ ನೋಡ್ತಿದ್ದಾಳೆ ನಮ್ಮಕ್ಕ. ನೀನ್ ಮಾತಾಡ್ಬೇಡ, ಸುಮ್ನಿರು. ನೈನಿ ಪ್ಲೀಸ್, ದೊಡ್ಡಮ್ಮಂಗೆ ಗೊತ್ತಾದ್ರೆ ನೊಂದ್ಕೋತಾರೆ. ಈ ವಿಷಯನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ನಡಿಯೋ, ಎಲ್ಲದಕ್ಕೂ ನಮ್ಮನ್ನೇ ಅಂತಾರೆ ಇವರು. ಹೋಗ್ರಿ. ಏ ಮೆಂಟಲ್. ನಿಮ್ ಚಾಪೆ ದಿಂಬು ತಗೊಂಡು ಹೊರಗೆ ಮಲ್ಕೊಳ್ಳಿ, ನಂಗೆ ನಿದ್ದೆ ಬರ್ತಿದೆ. ಉಲುಚಿಗೆ ಇನ್ನು ಹಾಲು ಕೂಡ ಕುಡಿಸಿಲ್ಲ ನೀನು, ಅವಾಗ್ಲೇ ಬಿದ್ಕೋಬೇಕು ಅಂತ ಇದೆಯಾ? ಬೆಳಗ್ಗೆಯಿಂದ ಮಗು ಗಾರೈಕೆ ಮಾಡಿ ಎಷ್ಟು ಸುಸ್ತಾಗಿದೆ ಗೊತ್ತಾ? ಮಗುನ್ ನೋಡ್ಕೊಳ್ಳೋದು ಮಾತ್ರನೇ ನಿನ್ ಕೆಲಸ ಆಗಿದ್ರೆ ಚೆನ್ನಾಗಿರೋದು. ಆದ್ರೆ ನೀನ್ ಮಾಡೋ ಕೆಟ್ಟ ಕೆಲಸಗಳು ಕೂಡ ನಿನ್ ತಲೆ ಉಪಯೋಗಿಸ್ತಿದೆಯಲ್ಲ, ಅಲ್ಲೇ ತಪ್ಪಾಗ್ತಿರೋದು. ನಾನೇನ್ ಮಾಡ್ದೆ ಈಗ? ತಪ್ಪು ಮಾಡಿದ್ಯಾ? ನನ್ ಮಗು ಮೇಲೆ ಆಣೆ ಮಾಡ್ತೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ನೀನ್ ಸುಮ್ನೆ ಆರೋಪ ಹೊರಸಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಅಕ್ಕ. ಈ ತರ ಎಲ್ಲ ಡ್ರಾಮಾ ಮಾಡ್ಬೇಡ ನೀನು. ಅತ್ತಿಗೆ, ನನ್ನ ಹೊರಗೆ ಹೋಗಂತೀರ ಈಗ? ನೀವಿರ್ಬೇಕು ವಿಕ್ರಾಂತ್ ಅವರೇ. ನನ್ ಗಂಡನ ಎದುರಿಗೆ ನನ್ನ ಅವಮಾನ ಮಾಡಿ ನೀನ್ ನೆಮ್ಮದಿಯಿಂದ ಹೋಗಿ ನಿದ್ದೆ ಮಾಡ್ಬೇಕು ಅನ್ಕೊಂಡಿದ್ಯಾ ಅಕ್ಕ? ಬಾಯ್ ಮುಚ್ಚು. ಹೀಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನೀನು ನಿದ್ರೆ ಹೇಗೆ ಬರುತ್ತೆ? ಲಲಿತಾ ಅಮ್ಮವರು ನಿನಗೇನ್ ಅನ್ಯಾಯ ಮಾಡಿದ್ರು ಅಂತ ಅವ್ರಿಗೆ ನೀನ್ ಹೀಗೆ ಪೆಟ್ಟು ಮಾಡ್ದೆ? ಇದೊಳ್ಳೆ ಚೆನ್ನಾಗಿದೆ. ಚಾಕು ನನ್ ಕತ್ತಗ್ ಹಿಡಿದು ಹೆದರ್ಸಿದ್ರು ನಾನ್ ಭಯ ಪಡ್ಲಿಲ್ಲ ಅಂತ ಹೀಗ್ ರೂಮಿಗೆ ಬಂದು ಹೆದರ್ಸ್ತಾ ಇದ್ಯಾ? ಅತ್ತಿಗೆ ಸುಮ್ಮನೆ ಹೇಳಲ್ಲ. ಆ ಮುತ್ತಿನ ಸರ ಕೊಟ್ಟಿರೋ ನಮ್ಮ ಅಮ್ಮ ಅವ್ರು ಕೂಡ ಈ ಪಾಪದಲ್ಲಿ ಭಾಗಿಯಾಗಿದ್ದಾರೆ. ಸುಮ್ನಿರ್ತೀರಾ? ಮಹಾನುಭಾವರು ನೀವು. ಲಲಿತಾ ದೇವಿ ಅತ್ತೆ, ಗಾಯತ್ರಿ ಅತ್ತೆ ತರ ನಮ್ಮ ಅಕ್ಕನ ಹೋಟೆಲ್ ಏನು ಹುಟ್ಟಿಲ್ಲ. ಅಂದ್ರೆ ಸ್ವಲ್ಪ ಪೂರ್ತಿ ಮಾತಾಡಕ್ ಬಿಡಿ. ನಮ್ಮ ಅಕ್ಕನ ಹೋಟೆಲ್ ಹುಟ್ಟಿರೋ ಮಕ್ಳಿಗೆ ಅಪಾಯ ಏನಾದ್ರೂ ಆದ್ರೆ ಅವಳಿಗೆ ಗೊತ್ತಾಗಲ್ಲ. ಆದ್ರೆ ಬೇರೆ ಯಾರಿಗಾದ್ರೂ ಏನಾದ್ರೂ ಆಗೋದಿದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ಕಾಪಾಡ್ತಾಳೆ. ಹೌದಾ ಅಲ್ವಾ? ಹೌದು. ಮತ್ ಯಾಕೆ ಇವತ್ತು ಹೇಳಲಿಲ್ಲ ನಿಮ್ ಲಲಿತಾ ದೇವಿ ದೊಡ್ಡಮ್ಮನ್ಗೆ ಚಾಕುಯಿಂದ ಪೆಟ್ಟಾಗ್ಬೋದು ಅಂತ? ಸುಮ್ನೆ ನೋಡೋದಲ್ಲ, ಪ್ರಶ್ನೆ ಮಾಡಿ. ನಾನೇ ನಿಮ್ ಹತ್ರ ಹೇಳಿಲ್ಲ ಏನಕ್ಕ? ಲಲಿತಾ ಅಮ್ಮವ್ರಿಗೆ ಗಾಯ ಆಗುತ್ತೆ ಅಂತ. ಸಾಕ್ ಸುಮ್ನಿರಕ್ಕ. ತರ್ಚ್ಬೋದು ಅಂತ, ಗಾಯ ಆಗ್ಬೋದು ಅಂತ
ಚಿಕ್ಕ ಚಿಕ್ಕ ವಿಷಯಗಳು ನಿನ್ ಮೊದ್ಲೇ ಗೊತ್ತಾಗಲ್ಲ. ಮರ್ಡರ್ ಇಲ್ಲ ಮಾರಣ ಹೋಮ ಮಾತ್ರ ಗೊತ್ತಾಗತ್ತೆ ಅಲ್ವಾ? ಹೌದು ಅಂತಾನೆ ಒಪ್ಕೋಬೇಕು ನೀನು. ದೊಡ್ಡಮ್ಮನ್ ಸಾಯಿಸ್ಬೇಕು ಅನ್ಕೊಂಡ್ರೇನೆ. ಯಾವತ್ಗೂ ಕೂಡ ನನ್ಗೆ ಆತರ ಯೋಚನೆಗಳೆಲ್ಲ ಬರೋದಿಲ್ಲ.